80s ಕಿಡ್ಸ್ 70s ಕಿಡ್ಸ್ ನನ್ನ ತಂದೆ ಅವರೆಲ್ಲ ಹೇಳ್ತಾ ಇದ್ರು ಸಿನಿಮಾನ ಟೆಂಟ್ಗೆ 4 ಆಣಿ ಕೊಟ್ಟು ಹೋಗ್ತಾ ಇದ್ವಿ, ಒಳ್ಳೆ ಮಜಾ ಬರ್ತಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ ಅಂತ. 2K ಐ ಮೀನ್ 90 ಕಿಡ್ಸ್ ನಾವೆಲ್ಲ ಕಾಲೇಜ್ ಬಂಕ್ ಮಾಡಿ ಸ್ಕೂಲ್ ಬಂಕ್ ಮಾಡಿ ಹೋಗಿ ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡ್ತಾ ಇದ್ವಿ. ಜೆನ್ಸಿ ಕಿಡ್ಸ್ ನೀವು 2K ಕಿಡ್ಸ್ ಮನೆಗೆ ಬರುತ್ತೆ, OTTಲೇ ಬರುತ್ತೆ ನೋಡೋಣ, ದಯವಿಟ್ಟು ಹಂಗೆ ಮಾಡಬೇಡಿ. ಅವಾಗಿಂದ ನಡ್ಕೊಂಡು ಬಂದಿರೋಂತಹ ಪರಂಪರೆ ಅದು, ಅದನ್ನ ಬ್ರೇಕ್ ಮಾಡಬೇಡಿ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸ್ಕೂಲ್ ಕಾಲೇಜ್ ಎಲ್ಲ ಬಂಕ್ ಮಾಡಬೇಡಿ, ಆದರೆ ಸ್ಕೂಲ್ ಮುಗಿಸ್ಕೊಂಡು ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ನಾವು ಹೋಗ್ತಾ ಇದ್ವಿ, ಅವ್ರೂ ಕರ್ಕೊಂಡು ನೀವು ಥಿಯೇಟ್ರಿಗೆ ಹೋಗಿ OTTಲಿ ಬರೋವರೆಗೂ ದಯವಿಟ್ಟು ಕಾಯಬೇಡಿ, ಥಿಯೇಟ್ರಿಗೆ ಬನ್ನಿ, ಒಳ್ಳೆ ಮೆಮೊರಿನ ರೀಕ್ರಿಯೇಟ್ ಮಾಡಿ. ನಿಮ್ಮ ಮುಂದಿನ ಜನ್ರೇಷನ್ ನಿಮ್ಮ ಮಕ್ಳಿಗೆಲ್ಲ ನೀವು ಹೇಳ್ಬೋದು ನಾನು ಸಿನಿಮಾನ ಥಿಯೇಟ್ರಲ್ಲೇ ನೋಡ್ತಾ ಇದ್ದೆ ಅಂತ. ಥಿಯೇಟ್ರು ಕ್ಲೋಸ್ ಮಾಡೋ ಥರ ಪರಿಸ್ಥಿತಿ ಎಷ್ಟೋ ಥಿಯೇಟ್ರುಗಳು ಮುಚ್ಚೋಗ್ತಾ ಇದೆ. ದಯವಿಟ್ಟು ಹೊಸಬ್ರು ನಾವು ನಮ್ಮನ್ನ ಥಿಯೇಟ್ರಲ್ಲಿ ನೋಡ್ಕೋತೀವಿ, ನೀವು ನಮ್ಮನ್ನ ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ದೊಡ್ಡ ಆಸೆ. ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು OTTಲಿ ಬರೋವರೆಗೂ ಯಾರೂ ಕಾಯಬೇಡಿ, ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ. ನಾನು ಇನ್ನೊಂದು ಹೇಳಿದೆ ಅಂದರೆ ಹೇಳಿದರು ಬಂಕ್ ಮಾಡೇ ಬನ್ನಿ, ಫ್ಯೂಚರೇ ಬೇರೆ, ಈ ಸ್ಟೂಡೆಂಟ್ಸ್ ಲೈಫೇ ಬೇರೆ, ಫ್ಯೂಚರೇ ಬೇರೆ ಇರುತ್ತೆ. ಪರವಾಗಿಲ್ಲ, ಇವಾಗ ನಾವು ಏನು ದೊಡ್ಡದಾಗಿ ಓದ್ಕೊಂಡು ಏನೇನು ಬಂದಿಲ್ಲ, ಫ್ಯೂಚರೇ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬನ್ನಿ ಪರವಾಗಿಲ್ಲ, ಬಂದು ಸಿನಿಮಾ ನೋಡಿ. ಸರ್ ಒಂದೇ ಒಂದು ಮಾತು ಹೇಳೋದಾದರೆ, ತುಂಬ ಕಡೆ ಹೇಳಿದ್ದೀನಿ, ಇಲ್ಲಿ ನಾವು ಕನ್ನಡದವರು ಕನ್ನಡ ಚಿತ್ರರಂಗನ ತುಂಬ ವರ್ಷಗಳಿಂದ ನೋಡ್ಕೊಂಡೆ, ನಾವು ಹುಟ್ಟಾಗಿಂದ ಸಿನಿಮಾ ನೋಡ್ಕೊಂಡೇ ಬೆಳೆದಿದ್ದೀವಿ. ಸಿನಿಮಾ ಪ್ರೇಮಿಗಳು ಪರ್ಸ್ನಲ್ ಆಗಿ. ಅಂದರೆ ಹೀರೋ ಮಕ್ಕಳನ್ನ ಹೀರೋ ಆಗಿ ನೋಡಿದ್ದೀವಿ, ವಿಲನ್ ಮಕ್ಕಳು ಹೀರೋ ಆಗಿರೋದು ನೋಡಿದ್ದೀವಿ, ಟೆಕ್ನಿಷಿಯನ್ ಮಕ್ಕಳು ಹೀರೋ ಆಗೋದು ನೋಡಿದ್ದೀವಿ. ಒಂದು ರಿಕ್ವೆಸ್ಟು, ಒಂದು ಫೈಟ್ರ್ ಮಗ ಬರ್ತಿದ್ದಾರೆ ಸರ್. ಒಂದು ಸಿನಿಮಾ ಚಿತ್ರರಂಗದಲ್ಲಿ ಸುಮಾರು ಸಿನಿಮಾಗಳಲ್ಲಿ ಎಲ್ಲ ಹೀರೋಗಳ ಜೊತೆ ಫೈಟ್ ಮಾಡಿದವರು, ಅವ್ರ ಮಗ ಇವತ್ತು ಹೀರೋ ಆಗ್ತಿದ್ದಾರೆ. ಸೊ ಅದೊಂದು ಮಿಸ್ ಆಗಿತ್ತು ಅಂತ ಅನ್ನಿಸ್ತು. ಸೊ ಒಂದು ಫೈಟ್ರ್ ಮಗ ಬರ್ತಾ ಇದ್ದಾರೆ ಸರ್, 100% ಫೈಟ್ ಮಾಡ್ತಾರೆ, ತುಂಬ ವರ್ಷ ಉಳಿತಾರೆ ಇಂಡಸ್ಟ್ರಿಲಿ. ಸೊ ನಿಮ್ದೆಲ್ಲರೂ ಆಶೀರ್ವಾದ ಇರಲಿ. ಲಾಸ್ಟ್ 2 ಮಾತಲ್ಲಿ ಮುಗಿಸ್ತೀನಿ. ಸೊ ಅದೇ ಯಾವಾಗಲೇ ಹೇಳ್ದಂಗೆ ಕಷ್ಟ ನಾನು ಎಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಖುಷಿಯಾಗಿ ಸಿನಿಮಾ ಮಾಡಿದ್ದೀವಿ, ಇದು ನಮ್ಮ ಪ್ಯಾಷನ್, ನಮಗೋಸ್ಕರ ಸಿನಿಮಾ ಮಾಡ್ಕೊಂಡಿದ್ದೀವಿ. ಇವಾಗ ನಮ್ಮ ಡೈರೆಕ್ಟರ್ ಹೇಳಿದ್ರು ಎಲ್ಲ ಎಲಿಮೆಂಟ್ಸ್ ಇದೆ, ನೀವು ಬಂದು ಆಶೀರ್ವಾದ ಮಾಡಬೇಕು. ಅವ್ರಿಗೆ ನಮ್ಮ ತುಂಬ ವರ್ಷ ನಿಂತ್ಕೊಬೇಕು ಇಂಟ್ರೆಸ್ಟ್ ಅಂದರೆ ನಿಮ್ಮ ಆಶೀರ್ವಾದ, ನಿಮ್ಮ ಬ್ಲೆಸ್ಸಿಂಗ್ ತುಂಬ ಇಂಪಾರ್ಟೆಂಟು. ಒಂದು ಸತಿ ಬಂದು ಸಿನಿಮಾ ನೋಡಿ, ಡೆಫಿನೆಟಾಗಿ ನೀವು ಎಲ್ಲರೂ ಇಷ್ಟಪಡ್ತೀರಾ, ಇನ್ನೊಂದು ಸಿನಿಮಾಗೆ ಹೋಗ್ತೀರಾ. ಯಾಕಂದರೆ ನಿಮಗೆ ಫಸ್ಟ್ ಸತಿ ಸಿನಿಮಾ ನೋಡಿದಾಗ ನಿಮ್ಗೆ ಅಷ್ಟು ಅರ್ಥ ಆಗಲ್ಲ, ಸೆಕೆಂಡ್ ಸತಿ ಬಂದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಡೆಫಿನೆಟಾಗಿ ನೀವು ಫಸ್ಟ್ ಸತಿ ಬಂದು ನೋಡಿದ್ಮೇಲೆ ನಿಮಗೆ ಬರುತ್ತೆ ಅದು ಹೋಗಿ ಇನ್ನೊಂದು ನೋಡಬೇಕು, ಏನೋ ಕ್ಲಾರಿಟಿ ಸಿಕ್ಕಿಲ್ಲ ತೊಗೊಬೇಕು ಅಂತ. ಸೊ ಡೆಫಿನೆಟಾಗಿ ಬನ್ನಿ, ನಮ್ಮ ಎಂಟೈರ್ ಟೀಮ್ಗೆ ಬ್ಲೆಸ್ಸಿಂಗ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಹಾಗೇ ನಟಿಯಾಗಿ ನಾನು ನಟಿಸ್ತಿರುವಂತಹ ಮೊದಲನೇ ಚಿತ್ರ ಇದು. ಈ ಚಿತ್ರದಲ್ಲಿ ಅದೇ ಓವರಾಲ್ ಸಿನಿಮಾ ಬಗ್ಗೆ ಹೇಳೋದಾದರೆ, ಫುಲ್ ಖದರಾಗಿ ಮಚ್ಚು ಲಾಂಗು ಈ ಥರ ಅಂತ ಅನಿಸುತ್ತೆ. ಬಟ್ ನಮ್ಮ ಸಿನಿಮಾದಲ್ಲಿ ಪ್ರೀತಿ ಇದೆ, ಎಮೋಷನ್ಸ್ ಇದೆ, ಅಪ್ಪ ಮಗಳ ಬಾಂಡಿಂಗ್ ಇದೆ. ಒಂದೇನನ್ಸುತ್ತೆ ಅಂತ ಅಂದರೆ ಫೈಟು ಈ ಥರ ಏನೋ ಇದೆ ಅಂತ ಥಿಯೇಟ್ರ್ ಒಳಗಡೆ ಬಂದರೆ, ಥಿಯೇಟ್ರಿಂದ ಹೊರಗೆ ಹೋಗುವಾಗ ಎಮೋಷ್ನಲ್ ಆಗಿ ಹೋಗ್ತಾರೆ. ಸೊ ಆ ಥರ ಒಂದು ಎಮೋಷ್ನಲ್ ಕನೆಕ್ಷನ್ಸ್ನ ನಾವು ಈ ಮೂವಿನಲ್ಲಿ ನಾವು ನೋಡ್ಬೋದು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕಂಪ್ಲೀಟ್ ಸಿನಿಮಾ ಎಲ್ರದ್ದು ಒಂಥರ ಆದರೆ, ನಾನು ಬಂದಮೇಲೆ ಅದು ಇನ್ನೊಂದು ಥರ ಆಗುತ್ತೆ. ಟ್ವಿಸ್ಟ್ ಅಂತಲೇ ಹೇಳ್ಬೋದು. ನಾನು ಬಂದಮೇಲೆ ಹೊಸ ಟ್ವಿಸ್ಟ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಥ್ರೂ ಔಟ್ ದ ಸಿನಿಮಾ ಕ್ಯೂರಿಯಾಸಿಟಿ, ಕುತೂಹಲನ ಕ್ಯಾರಿ ಮಾಡುತ್ತೆ, ನಿಮಗೆಲ್ಲೂ ಬೋರ್ ಆಗಲ್ಲ. ಆ್ಯಂಡ್ ಸಾಂಗ್ಸ್ ಅಷ್ಟೇ, ಲವ್ ಸಾಂಗ್ ಇದೆ, 3 ಸಾಂಗ್ ಇದೆ, 1 ಬಿಟ್ ಸಾಂಗ್ ಇದೆ. ಸೊ ಯಾರಿಗೂ ಬೋರ್ ಮಾಡದೆ ನೋಡೋ ಅಂಥದ್ದು. ಇಲ್ಲಿ ಸಂದೇಶ ಓರಿಯೆಂಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮನರಂಜನೆಗೆ ನಾವು ಒತ್ತನ್ನು ಕೊಟ್ಟಿದ್ದೀವಿ. ಸೊ ಎಲ್ಲರೂ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ನನಗನ್ಸುತ್ತೆ. ಅಪ್ಪ ಮಗಳು ಬಾಂಧವ್ಯ ಅಂದಾಗ ಮಗಳು ತನ್ನ ತಂದೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾಳೆ, ಪ್ರತಿ ಹೆಣ್ಣು ಕೊಡ್ತಾಳೆ, ಅದು ಇದರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಎಲ್ಲರೂ ನೋಡುವಾಗ ಅವರಪ್ಪ ನೆನಪಾಗ್ತಾರೆ, ಕಣ್ಣಂಚಲ್ಲಿ ನೀರು ಬರುತ್ತೆ. ಸೊ ಇದೆಲ್ಲನೂ ನನ್ನ ಪಾತ್ರದ ಮೂಲಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಮಾತಾಡ್ಬೋದಾ? ಯೂಶಲಿ ಏನಾಗ್ಬಿಡುತ್ತೆ ಅಂದರೆ, ಈ ರೌಡಿಸಮ್ ಮೂವಿಗಳಲ್ಲೆಲ್ಲ ರೌಡಿ ಅಥವಾ ಹೀರೋ ಹುಡುಗ ಅಂದಾಗ ಅವನ ಸ್ಟ್ರೆಂತ್ ಬಂದ್ಬಿಟ್ಟು ವೆಪನ್ ಆಗಿರುತ್ತೆ. ಆದರೆ ಅವನ ವೀಕ್ನೆಸ್ ಅವನ ಪ್ರೀತಿ ಮಾಡೋ ಹುಡುಗಿ ಆಗಿರ್ತಾಳೆ. ಬಂಡೆ ಥರ ಕಾಣಿಸೋ ಹುಡುಗ ತಾನು ಪ್ರೀತಿ ಮಾಡೋ ಹುಡುಗಿ ಮುಂದೆ
ಬೆಣ್ಣೆ ಥರ ಕರ್ಗೋಗ್ಬಿಡ್ತಾನೆ. ಈ ಥರ ಕರ್ಗೋಗೋದು ಅಪೋಸಿಟ್ ಇರೋರಿಗೆ ಅಥವಾ ವಿಲನ್ಗೆ ನಿಜವಾಗ್ಲೂ ಅಡ್ವಾಂಟೇಜ್ ಆಗುತ್ತಾ ಅಥವಾ ವಿಲನಿಗೆ ಮಾತ್ರ ಅಡ್ವಾಂಟೇಜ್ ಆಗುತ್ತಾ ಅನ್ನೋ ಟ್ವಿಸ್ಟನ್ನ ನಮ್ಮ ನಿರ್ದೇಶಕರು ಸಕ್ಕತ್ತಾಗಿ ಬರೆದಿದ್ದಾರೆ ಈ ಮೂವಿನಲ್ಲಿ. ಸೊ ಥ್ರೂ ಔಟ್ ದ ಸಿನಿಮಾ ನಿಮಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಪಾತ್ರ ಅದಾಗಿರಲ್ಲ. ಹೋಗ್ತಾ ಹೋಗ್ತಾ ಇವರೇನಾ ಅವರೇನಾ ಇದೆಲ್ಲ ನಿಮಗೆ ಕ್ವಶನ್ ಮಾರ್ಕ್ ತುಂಬಾ ಚೆನ್ನಾಗಿ ಸಿಗುತ್ತೆ. ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇನ್ ದಿಸ್ ಮೂವಿ ಅನ್ನೋದನ್ನು ನಾನು ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ ಆ್ಯಂಡ್ ಲವ್ ಥ್ರೂ ಔಟ್ ದ ಜರ್ನಿ. ನಿಮ್ಮ ಸಪೋರ್ಟ್ ನಮ್ಗೆ ಖಂಡಿತವಾಗ್ಲೂ ಬೇಕು. ಒಂದು ಹೇಳೋದಾದರೆ, ಹೊರಗಡೆ ಮಾಸು, ಒಳಗಡೆ ಗುಡ್ ಹಾರ್ಟು, ಥಿಯೇಟರ್ಗೆ ಬಂದು ಸ್ವೀಟ್ ತಿಂತಾ ನೋಡಿ ಸ್ವೀಟು ಪಕ್ಕಾ ಮಿಸ್ ಆಗಲ್ಲ. ಸಾರಿ, ತುಂಬ ಮಾತಾಡ್ತಾ ಇದ್ದೀನೇನೋ ಅಂತ ಅನ್ಕೊಂಡು ಮಾತಾಡ್ತಾ ಇದ್ದೀನಿ. ಪಕ್ಕ ಮಿಸ್ ಆಗಲ್ಲ ಎಂಟರ್ಟೈನ್ಮೆಂಟ್. ಆಡಿಯನ್ಸ್ ನೀವೇ ನಮ್ಮ ಹಾರ್ಟ್ ಬೀಟು. ಸೊ ಆ್ಯಕ್ಚುಲಿ ಅದು ಫ್ಲೋನಲ್ಲಿ ನಿಮ್ಮನ್ನೆಲ್ಲ ನೋಡಿ ನನಗೆ ನರ್ವಸ್ ಆಗ್ತಾ ಇದೆ. ಸೊ ದಯವಿಟ್ಟು ಕ್ಷಮೆ ಇರಲಿ, ನಾನು ಅದನ್ನು ಹೇಳಬೇಕು. ಬಿಕಾಸ್ ನನಗೆ ಲೊಕೇಶನ್ ಸಿಕ್ಕಾಪಟ್ಟೆ ಕಾಡಿಸ್ಬಿಡ್ತು. ಇದೇ ರೋಡಲ್ಲಿ ನಾನು 3 ರೌಂಡ್ ಹಾಕಿದ್ದೀನಿ. ಕಾಲ್ ಮಾಡ್ತಾ ಇದ್ದೆ, ಯಾರಿಗೂ ಕನೆಕ್ಟ್ ಆಗಲಿಲ್ಲ. ಮೀಡಿಯಾದವ್ರಿಗೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ನನ್ನ ಮೇಲೆ ಕ್ಷಮೆ ಇರಲಿ. ದಯವಿಟ್ಟು ಯಾರು ಕೋಪ ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿನಿಮಾ ನೋಡಿ. ಥ್ಯಾಂಕ್ ಯು.